ಇದು ಹಿಂದಿನ ಭಾಗದ ಮುಂದುವರಿಕೆ. ಈ ಭಾಗದಲ್ಲಿ ಮದುವೆಯ ನಂತರದ ಮೊದಲ ಬೆಳಗ್ಗೆ, ಹೊಸ ಮನೆಯಲ್ಲಿನ ಅನುಷ್ಕಾಳ ಮೊದಲ ದಿನ ಮತ್ತು ಅರ್ಜುನ್ನ ಭೂತಕಾಲದ ರಹಸ್ಯ ತೆರೆದುಕೊಳ್ಳುತ್ತದೆ. ಬೆಳಗಿನ ಸೂರ್ಯನ ಕಿರಣಗಳು ಕಿಟಕಿಯ ಪರದೆಯ ನಡುವಿನಿಂದ ನಿಧಾನವಾಗಿ ಕೋಣೆಯೊಳಗೆ ಹರಡುತ್ತಿದ್ದವು. ಅನುಷ್ಕಾ ನಿಧಾನವಾಗಿ ಕಣ್ಣು ತೆರೆದಳು. ಕೆಲವು ಕ್ಷಣ ಅವಳಿಗೆ ತಾನು ಎಲ್ಲಿದ್ದೇನೆ ಎಂಬುದೇ ಅರ್ಥವಾಗಲಿಲ್ಲ. ನಂತರ ಹಿಂದಿನ ರಾತ್ರಿ ನಡೆದ ಮದುವೆ ನೆನಪಿಗೆ ಬಂತು. ಅರ್ಜುನ್ ಕಾಂಟ್ರಾಕ್ಟ್ 1 ವರ್ಷದ ಮದುವೆ. ಅವಳು ನಿಧಾನವಾಗಿ ಎದ್ದು ಕುಳಿತಳು. ಅವಳ ಕಣ್ಣುಗಳು ಕೋಣೆಯ ಇನ್ನೊಂದು ಬದಿಯಲ್ಲಿದ್ದ ಸೋಫಾದ ಕಡೆ ಹೋದವು. ಅರ್ಜುನ್ ಅಲ್ಲಿರಲಿಲ್ಲ. ಎಲ್ಲಿ ಹೋದರು? ಅವಳು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಳು. ಅಷ್ಟರಲ್ಲಿ ಬಾಗಿಲು ತೆರೆದುಕೊಂಡಿತು. ಅರ್ಜುನ್ ಕೈಯಲ್ಲಿ 2 ಕಪ್ ಚಹಾ ಹಿಡಿದು ಒಳಗೆ ಬಂದ. ಗುಡ್ ಮಾರ್ನಿಂಗ್. ಅನುಷ್ಕಾ ಸ್ವಲ್ಪ ಮುಜುಗರದಿಂದ ಗುಡ್ ಮಾರ್ನಿಂಗ್ ಎಂದಳು. ಅರ್ಜುನ್ 1 ಕಪ್ ಅವಳ ಕಡೆ ಚಾಚಿದ. ಚಹಾ. ಅವಳು ಕಪ್ ತೆಗೆದುಕೊಂಡಳು. ಥ್ಯಾಂಕ್ಸ್. ಅರ್ಜುನ್ ಸ್ವಲ್ಪ ಹೊತ್ತು ಅವಳನ್ನು ನೋಡಿದ. ನಿನ್ನೆ ರಾತ್ರಿ ಸರಿಯಾಗಿ ನಿದ್ರೆ ಆಯ್ತಾ? ಹೌದು. ಅವಳು ಸುಳ್ಳು ಹೇಳಿದಳು. ಅರ್ಜುನ್ ಸಣ್ಣ ನಗು ನಕ್ಕ. ನಾನು ನಿದ್ರೆ ಮಾಡಿಲ್ಲ. ಅನುಷ್ಕಾ ಆಶ್ಚರ್ಯದಿಂದ ಅವನ ಕಡೆ ನೋಡಿದಳು. ಯಾಕೆ? ಹೊಸ ಜಾಗ, ಹೊಸ ಪರಿಸ್ಥಿತಿ. ಅವನು ಮಾತನ್ನು ಅಲ್ಲಿಗೆ ನಿಲ್ಲಿಸಿದ. ಅನುಷ್ಕಾಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ಅರ್ಜುನ್ ಹೇಳು. ನಮ್ಮ ಕಾಂಟ್ರಾಕ್ಟ್ ಬಗ್ಗೆ ನಿಮ್ಮ ಮನೆಯವರಿಗೆ ಗೊತ್ತಿಲ್ಲ ಅಲ್ವಾ? ಇಲ್ಲ. ಹಾಗಾದರೆ ನಾವು ಎಷ್ಟು ದಿನ ಹೀಗೆ ನಟಿಸಬೇಕು? ಅರ್ಜುನ್ ಅವಳ ಕಣ್ಣಲ್ಲಿ ನೋಡುತ್ತಾ ಹೇಳಿದ. 1 ವರ್ಷ. ಆದರೆ 1 ವರ್ಷ ತುಂಬಾ ದೊಡ್ಡ ಸಮಯ. ನನಗೂ ಗೊತ್ತು. ಈ 1 ವರ್ಷದಲ್ಲಿ ಏನಾದರೂ ಬದಲಾದರೆ? ಅರ್ಜುನ್ ಕ್ಷಣಕಾಲ ಮೌನವಾಗಿದ್ದ. ಬದಲಾವಣೆ? ಹೌದು. ನಮ್ಮ ನಡುವೆ. ಅವಳು ಆ ಮಾತು ಹೇಳಿದ ತಕ್ಷಣವೇ ತಲೆ ತಗ್ಗಿಸಿದಳು. ಅರ್ಜುನ್ ಕೂಡ ಆ ಪ್ರಶ್ನೆಗೆ ತಕ್ಷಣ ಉತ್ತರಿಸಲಿಲ್ಲ. ಕೆಲಕ್ಷಣಗಳ ನಂತರ ನಿಧಾನವಾಗಿ ಹೇಳಿದ. ಅನುಷ್ಕಾ, ನಾವು ಇಬ್ಬರೂ ಕೆಲವು ನಿಯಮಗಳನ್ನು ಮರೆತರೆ ಸಮಸ್ಯೆಯಾಗಬಹುದು. ಯಾವ ನಿಯಮಗಳು? ಈ ಮದುವೆ ಆರಂಭವಾಗಿದ್ದು ಒಂದು ಒಪ್ಪಂದದಿಂದ. ಆದ್ದರಿಂದ ಭಾವನೆಗಳನ್ನು ದೂರ ಇಡೋಣ. ಆ ಮಾತು ಕೇಳಿದ ಅನುಷ್ಕಾಳ ಮನಸ್ಸಿಗೆ ಏನೋ ಚುಚ್ಚಿದಂತಾಯ್ತು. ಅವಳು ನಿಧಾನವಾಗಿ ತಲೆ ಆಡಿಸಿದಳು. ಸರಿ. ಅಷ್ಟರಲ್ಲಿ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು. ಅರ್ಜುನ್. ಅನುಷ್ಕಾ, ಕೆಳಗೆ ಬನ್ನಿ. ಅದು ಸುಜಾತಾಳ ಧ್ವನಿ. ಅರ್ಜುನ್ ಎದ್ದು ಬಾಗಿಲು ತೆರೆದ. ಅಮ್ಮ ಕರೆಯುತ್ತಿದ್ದಾರೆ. ಅನುಷ್ಕಾ ಸೀರೆಯನ್ನು ಸರಿಪಡಿಸಿಕೊಂಡು ಅವನ ಹಿಂದೆ ಕೆಳಗೆ ಬಂದಳು. ಮನೆಯ ದೊಡ್ಡ ಹಾಲ್ನಲ್ಲಿ ಕುಟುಂಬದವರು ಎಲ್ಲರೂ ಸೇರಿದ್ದರು. ಸುಜಾತ ಅನುಷ್ಕಾಳನ್ನು ನೋಡಿ ಪ್ರೀತಿಯಿಂದ ನಗಿದರು. ಬಾ ಮಗಳೇ. ಇಂದಿನಿಂದ ಈ ಮನೆ ನಿನ್ನ ಮನೆ. ಆ ಮಾತು ಕೇಳಿದ ಅನುಷ್ಕಾಳ ಕಣ್ಣುಗಳು ತೇವಗೊಂಡವು. ಅವಳಿಗೆ ತನ್ನ ತಾಯಿ ನೆನಪಾದರು. ಸುಜಾತ ಅವಳ ಕೈ ಹಿಡಿದು ಪೂಜಾ ಕೋಣೆಯ ಮುಂದೆ ಕರೆದುಕೊಂಡು ಹೋದರು. ಮೊದಲು ದೇವರಿಗೆ ದೀಪ ಹಚ್ಚು. ಅನುಷ್ಕಾ ದೀಪ ಹಚ್ಚಿದಳು. ಅರ್ಜುನ್ ದೂರದಿಂದ ಅವಳನ್ನು ನೋಡುತ್ತಿದ್ದ. ಅವಳ ಮುಖದಲ್ಲಿ ವಿಚಿತ್ರವಾದ ಶಾಂತಿ ಇತ್ತು. ಆ ಕ್ಷಣದಲ್ಲಿ ಅವನಿಗೆ ಅವಳ ಬಗ್ಗೆ ಗೌರವ ಇನ್ನಷ್ಟು ಹೆಚ್ಚಾಯಿತು. ಪೂಜೆ ಮುಗಿದ ನಂತರ ಮನೆಯ ಹಿರಿಯರು ಅನುಷ್ಕಾಳಿಗೆ ಆಶೀರ್ವಾದ ಮಾಡಿದರು. ಆದರೆ ಅಲ್ಲಿ ಕುಳಿತಿದ್ದ ಒಬ್ಬ ಮಹಿಳೆಯ ಮುಖದಲ್ಲಿ ಮಾತ್ರ ಸಂತೋಷ ಇರಲಿಲ್ಲ. ಅವಳು ಅರ್ಜುನ್ನ ಚಿಕ್ಕಮ್ಮ ಶಾರದಾ. ಶಾರದಾ ಅನುಷ್ಕಾಳನ್ನು ಮೇಲಿಂದ ಕೆಳಗೆ ನೋಡಿದರು. ಹುಡುಗಿಯ ಕುಟುಂಬದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲವಲ್ಲ? ಸುಜಾತ ತಕ್ಷಣ ಉತ್ತರಿಸಿದರು. ಕುಟುಂಬ ಒಳ್ಳೆಯದು. ಅದೇ ಸಾಕು. ಆದರೂ ಅರ್ಜುನ್ ಮಧ್ಯದಲ್ಲೇ ಮಾತು ಹಿಡಿದ. ಚಿಕ್ಕಮ್ಮ, ಅನುಷ್ಕಾಳ ಬಗ್ಗೆ ಯಾರೂ ಪ್ರಶ್ನೆ ಮಾಡಬಾರದು. ಅವನ ಧ್ವನಿ ಗಂಭೀರವಾಗಿತ್ತು. ಶಾರದಾ ಮೌನವಾದರು. ಅನುಷ್ಕಾ ಆಶ್ಚರ್ಯದಿಂದ ಅರ್ಜುನ್ನ ಕಡೆ ನೋಡಿದಳು. ಅವಳಿಗಾಗಿ ಮೊದಲ ಬಾರಿಗೆ ಅವನು ಎಲ್ಲರ ಮುಂದೆ ನಿಂತಿದ್ದ. ಮಧ್ಯಾಹ್ನ ಊಟದ ಸಮಯ. ಅನುಷ್ಕಾ ಅಡುಗೆಮನೆಯಲ್ಲಿ ಸುಜಾತಾಗೆ ಸಹಾಯ ಮಾಡುತ್ತಿದ್ದಳು. ಮಗಳೇ, ನೀನು ಏನೂ ಮಾಡಬೇಕಿಲ್ಲ. ನೀನು ಹೊಸದಾಗಿ ಬಂದಿದ್ದೀಯಾ? ಇಲ್ಲ ಅಮ್ಮ, ನನಗೆ ಕೆಲಸ ಮಾಡೋದು ಇಷ್ಟ. ಅನುಷ್ಕಾ ಅಡುಗೆ ಮಾಡುತ್ತಿದ್ದಾಗ ಸುಜಾತ ಅವಳನ್ನು ಗಮನಿಸುತ್ತಿದ್ದರು.
ನಿನ್ನ ಅಪ್ಪ ಹೇಗಿದ್ದಾರೆ? ಅನುಷ್ಕಾಳ ಕೈ ಕ್ಷಣಕಾಲ ನಿಂತಿತು. ಅವರ ಆರೋಗ್ಯ ಅವಳ ಧ್ವನಿ ದುರ್ಬಲವಾಯಿತು. ಶಸ್ತ್ರಚಿಕಿತ್ಸೆ ಆಗಬೇಕು. ಸುಜಾತ ಅವಳ ಕೈ ಹಿಡಿದರು. ಚಿಂತಿಸಬೇಡ. ಅರ್ಜುನ್ ಎಲ್ಲ ನೋಡಿಕೊಳ್ಳುತ್ತಾನೆ. ಅನುಷ್ಕಾ ಏನೂ ಹೇಳಲಿಲ್ಲ. ಅವಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ. ಅರ್ಜುನ್ ನಿಜವಾಗಿಯೂ ಇಷ್ಟೊಂದು ಒಳ್ಳೆಯವನೋ? ಅದೇ ಸಮಯದಲ್ಲಿ ಅರ್ಜುನ್ ತನ್ನ ಕಚೇರಿಯಲ್ಲಿ ವೈದ್ಯರಿಗೆ ಕರೆ ಮಾಡುತ್ತಿದ್ದ. ಡಾಕ್ಟರ್ ಶಿವಕುಮಾರ್ ಅವರ ಶಸ್ತ್ರಚಿಕಿತ್ಸೆಗೆ ಬೇಕಾದ ಎಲ್ಲಾ ವ್ಯವಸ್ಥೆ ನಾನು ಮಾಡಿದ್ದೇನೆ. ಹೌದು ಸರ್. ನಾವು ಮುಂದಿನ ವಾರ ಶಸ್ತ್ರಚಿಕಿತ್ಸೆ ಮಾಡಬಹುದು. ಯಾವುದೇ ವಿಳಂಬ ಆಗಬಾರದು. ಕರೆ ಮುಗಿಸಿದ ನಂತರ ಅವನು ಕುರ್ಚಿಯಲ್ಲಿ ಕುಳಿತ. ಅವನ ಮುಂದೆ ಅನುಷ್ಕಾಳ ಫೋಟೋ ಇತ್ತು. ಅವನು ಫೋಟೋ ನೋಡುತ್ತಾ ಮೌನವಾಗಿ ಕುಳಿತ. ಅಷ್ಟರಲ್ಲಿ ರಾಹುಲ್ ಒಳಗೆ ಬಂದ. ಮಗ ಅರ್ಜುನ್ ತಕ್ಷಣ ಫೋಟೋವನ್ನು ಮುಚ್ಚಿದ. ಏನು? ರಾಹುಲ್ ನಕ್ಕ. ನಾನು ಏನು ನೋಡಲಿಲ್ಲ. ಏನು ನೋಡಲಿಲ್ಲ? ನೀನು ನಿನ್ನ ಹೆಂಡತಿಯ ಫೋಟೋ ನೋಡುತ್ತಾ ಕುಳಿತಿದ್ದದ್ದು? ಅದು ಕೇವಲ ಕಾಂಟ್ರಾಕ್ಟ್. ರಾಹುಲ್ ನಕ್ಕ. ಅರ್ಜುನ್ ಮುಖ ಗಂಭೀರವಾಯಿತು. ಹೌದು, ಕಾಂಟ್ರಾಕ್ಟ್. ರಾಹುಲ್ ಅವನನ್ನು ಕೆಲವು ಕ್ಷಣ ನೋಡಿದ. ನೀನು ಇನ್ನೂ ಅವಳಿಗೆ ನಿನ್ನ ಹಳೆಯ ಕತೆ ಹೇಳಿಲ್ಲ ಅಲ್ವಾ? ಅರ್ಜುನ್ನ ಮುಖ ಬದಲಾಯಿತು. ಆ ವಿಷಯ ಇಲ್ಲಿ ಬೇಡ. ಒಂದು ದಿನ ಅವಳಿಗೆ ಗೊತ್ತಾಗಲೇಬೇಕು. ಅದು ನನ್ನ ಸಮಸ್ಯೆ. ರಾಹುಲ್ ಮೌನವಾದ. ಸಂಜೆ ಅನುಷ್ಕಾ ತನ್ನ ಕೋಣೆಯಲ್ಲಿ ಒಬ್ಬಳೇ ಕುಳಿತಿದ್ದಳು. ಅವಳು ತನ್ನ ತಂದೆಗೆ ಕರೆ ಮಾಡಿದಳು. ಅಪ್ಪ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಮಗಳೇ. ನಾನು ನಿಮ್ಮ ಶಸ್ತ್ರಚಿಕಿತ್ಸೆಯ ಬಗ್ಗೆ ಎಲ್ಲಾ ವ್ಯವಸ್ಥೆ ಮಾಡಿದ್ದೇನೆ. ಹಣ ಎಲ್ಲಿಂದ? ಅನುಷ್ಕಾ ಒಂದು ಕ್ಷಣ ಮೌನವಾಗಿದ್ದಳು. ಅದು ಅರ್ಜುನ್ ನೋಡಿಕೊಂಡಿದ್ದಾರೆ. ತಂದೆ ಕೆಲವು ಕ್ಷಣ ಮಾತಾಡಲಿಲ್ಲ. ಅವನು ಒಳ್ಳೆಯ ಹುಡುಗ ಅನಿಸುತ್ತಾನೆ. ಅನುಷ್ಕಾಳ ಹೃದಯ ಬಡಿದಿತು. ಅವಳು ನಿಧಾನವಾಗಿ ಹೇಳಿದಳು, ಹೌದು ಅಪ್ಪ. ಕರೆ ಮುಗಿಸಿದ ನಂತರ ಅವಳು ಕಿಟಕಿಯ ಬಳಿ ನಿಂತಳು. ಅವಳ ಮನಸ್ಸಿನಲ್ಲಿ ಒಂದು ವಿಚಿತ್ರ ಭಾವನೆ. ನಾನು ಅವನನ್ನು ನಿಜವಾಗಿಯೂ ಅರ್ಥಮಾಡಿಕೊಳ್ಳಲು ಶುರು ಮಾಡಿದ್ದೇನಾ? ಆ ರಾತ್ರಿ ಅರ್ಜುನ್ ಮನೆಗೆ ಸ್ವಲ್ಪ ತಡವಾಗಿ ಬಂದ. ಅನುಷ್ಕಾ ಹಾಲ್ನಲ್ಲಿ ಅವನಿಗಾಗಿ ಕಾಯುತ್ತಿದ್ದಳು. ಇಷ್ಟು ಹೊತ್ತಾಯ್ತು. ಕೆಲಸ ಇತ್ತು. ಊಟ ಮಾಡಿದ್ದೀರಾ? ಇಲ್ಲ. ನಾನು ಬಿಸಿ ಮಾಡಿಕೊಡುತ್ತೇನೆ. ಅರ್ಜುನ್ ಅವಳ ಕಡೆ ನೋಡಿದ. ನೀನು ನನಗಾಗಿ ಕಾಯುತ್ತಿದ್ದೆಯಾ? ಇಲ್ಲ. ಊಟ ಮಾಡಬೇಕಿತ್ತು. ಅರ್ಜುನ್ ಸಣ್ಣ ನಗು ನಕ್ಕ. ಸರಿ. ಅವನು ಊಟಕ್ಕೆ ಕುಳಿತ. ಅನುಷ್ಕಾ ಎದುರಿಗೆ ಕುಳಿತಳು. ಕೆಲವು ಕ್ಷಣ ಇಬ್ಬರೂ ಮೌನವಾಗಿದ್ದರು. ನಂತರ ಅನುಷ್ಕಾ ಕೇಳಿದಳು, ನಿಮಗೆ ಮದುವೆ ಇಷ್ಟವಿಲ್ಲ ಅಂದಿದ್ದೀರಲ್ಲ? ಹೌದು. ಯಾಕೆ? ಅರ್ಜುನ್ ಕೈಯಲ್ಲಿದ್ದ ಚಮಚವನ್ನು ಕೆಳಗಿಟ್ಟ. ಎಲ್ಲರಿಗೂ ತಮ್ಮದೇ ಆದ ಭೂತಕಾಲ ಇರುತ್ತದೆ. ನಿಮಗೂ ಇದೆಯಾ? ಅವನು ಅವಳ ಕಡೆ ನೋಡಿದ. ಹೌದು. ಯಾರಾದರೂ ನಿಮ್ಮನ್ನು ನೋಯಿಸಿದ್ದರಾ? ಅರ್ಜುನ್ನ ಮುಖ ಗಂಭೀರವಾಯಿತು. ಹೌದು. ಅದಕ್ಕಾಗಿಯೇ ಪ್ರೀತಿಯನ್ನು ನಂಬುವುದಿಲ್ಲವೇ? ಅವನು ಉತ್ತರಿಸಲಿಲ್ಲ. ಅನುಷ್ಕಾ ಮತ್ತೆ ಕೇಳಲಿಲ್ಲ. ರಾತ್ರಿ ಇಬ್ಬರೂ ಕೋಣೆಗೆ ಹೋದರು. ಅರ್ಜುನ್ ಒಂದು ಕಡತ ತೆರೆದು ಕೆಲಸ ಮಾಡುತ್ತಿದ್ದ. ಅನುಷ್ಕಾ ಪುಸ್ತಕ ಓದುತ್ತಿದ್ದಳು. ಕೆಲವು ನಿಮಿಷಗಳ ನಂತರ ಅರ್ಜುನ್ನ ಫೋನ್ಗೆ ಕರೆ ಬಂತು. ಅವನು ಕರೆ ಸ್ವೀಕರಿಸಿದ. ಹಲೋ ಅತ್ತ ಯಾರೋ ಮಾತನಾಡಿದರು. ಅರ್ಜುನ್ನ ಮುಖ ಕ್ಷಣದಲ್ಲೇ ಬದಲಾಗಿತು. ನೀನು ಮತ್ತೆ ನನಗೆ ಕರೆ ಮಾಡಬೇಡ. ಅವನು ಕರೆ ಕಡಿತ ಮಾಡಿದ. ಅನುಷ್ಕಾ ಅವನನ್ನು ನೋಡುತ್ತಿದ್ದಳು. ಯಾರು? ಯಾರೂ ಅಲ್ಲ. ನೀವು ಬೇಸರಗೊಂಡಿದ್ದೀರಲ್ಲ? ನಾನು ಚೆನ್ನಾಗಿದ್ದೇನೆ. ಅವನು ಕಿಟಕಿಯ ಬಳಿ ಹೋಗಿ ನಿಂತ. ಅನುಷ್ಕಾಗೆ ಏನೋ ಸರಿಯಿಲ್ಲ ಎಂದು ಅನಿಸಿತು. ಅದೇ ರಾತ್ರಿ ಅರ್ಜುನ್ ತನ್ನ ಹಳೆಯ ನೆನಪುಗಳಿಗೆ ಮರಳಿದ. ಕೆಲ ವರ್ಷಗಳ ಹಿಂದೆ ಅವನು ಒಬ್ಬ ಹುಡುಗಿಯನ್ನು ಪ್ರೀತಿಸಿದ್ದ. ಅವಳ ಹೆಸರು ಮೀರಾ. ಅವಳ ಮೇಲೆ ಅರ್ಜುನ್ ಸಂಪೂರ್ಣ ನಂಬಿಕೆ ಇಟ್ಟಿದ್ದ. ಮದುವೆಯಾಗಬೇಕು ಎಂದು ಕನಸು ಕಂಡಿದ್ದ. ಆದರೆ ಒಂದು ದಿನ ಅವನಿಗೆ ಒಂದು ಸತ್ಯ ತಿಳಿಯಿತು.
ಮೀರಾ ತನ್ನ ಕುಟುಂಬದ ಒತ್ತಡದಿಂದ ಅರ್ಜುನ್ನನ್ನು ಬಿಟ್ಟು ಮತ್ತೊಬ್ಬರನ್ನು ಮದುವೆಯಾಗಲು ನಿರ್ಧರಿಸಿದ್ದಳು. ಅರ್ಜುನ್ ಆ ದಿನ ಸಂಪೂರ್ಣವಾಗಿ ಕುಸಿದು ಹೋಗಿದ್ದ. ಅವನು ಪ್ರೀತಿಯನ್ನು ಮಾತ್ರವಲ್ಲ, ಮದುವೆಯನ್ನು ನಂಬುವುದನ್ನು ನಿಲ್ಲಿಸಿದ್ದ. ಆದರೆ ಆ ಕಥೆಯಲ್ಲಿದ್ದ ಇನ್ನೊಂದು ರಹಸ್ಯವನ್ನು ಅವನು ಯಾರಿಗೂ ಹೇಳಿರಲಿಲ್ಲ. ಮೀರಾ ಹೋಗುವ ಮೊದಲು ಅವನಿಗೆ ಒಂದು ಪತ್ರ ಬರೆದಿದ್ದಳು. ಆ ಪತ್ರ ಇನ್ನೂ ಅರ್ಜುನ್ ಬಳಿ ಇತ್ತು. ಪ್ರಸ್ತುತಕ್ಕೆ ಮರಳಿದ ಅರ್ಜುನ್ ತನ್ನ ಡ್ರಾಯರ್ ತೆರೆದ. ಹಳೆಯ ಪತ್ರವನ್ನು ಹೊರತೆಗೆದ. ಅದರ ಮೇಲೆ ಬರೆದಿದ್ದ ಹೆಸರು ನೋಡಿದ. ಅವನ ಕಣ್ಣುಗಳಲ್ಲಿ ನೋವು ಕಾಣಿಸಿತು. ಅಷ್ಟರಲ್ಲಿ ಬಾಗಿಲ ಬಳಿ ಅನುಷ್ಕಾ ನಿಂತಿದ್ದಳು. ಅರ್ಜುನ್ ಅವನು ತಕ್ಷಣ ಪತ್ರವನ್ನು ಮುಚ್ಚಿದ. ಏನು? ನಿಮಗೆ ಏನಾದರೂ ಸಮಸ್ಯೆಯಿದ್ದರೆ ನನ್ನೊಂದಿಗೆ ಹೇಳಬಹುದು. ಅರ್ಜುನ್ ಅವಳನ್ನು ನೋಡಿದ. ಅವನ ಕಣ್ಣಲ್ಲಿ ಮೊದಲ ಬಾರಿಗೆ ಕಠಿಣತೆ ಇರಲಿಲ್ಲ. ಅನುಷ್ಕಾ, ಕೆಲವೊಂದು ಗಾಯಗಳು ಹಳೆಯದಾದರೂ ನೋವು ಮಾತ್ರ ಹೋಗುವುದಿಲ್ಲ. ಅವಳು ನಿಧಾನವಾಗಿ ಅವನ ಬಳಿ ಬಂದು ನಿಂತಳು. ನೀವು ಹೇಳಲು ಇಷ್ಟವಿಲ್ಲದಿದ್ದರೆ ನಾನು ಕೇಳುವುದಿಲ್ಲ. ಅರ್ಜುನ್ ಅವಳನ್ನು ಕೆಲವು ಕ್ಷಣ ನೋಡಿದ. ಥ್ಯಾಂಕ್ ಯು. ಅನುಷ್ಕಾ ಹೊರಗೆ ಹೋಗಲು ತಿರುಗಿದಳು. ಅನುಷ್ಕಾ ಅವಳು ನಿಂತಳು. ಹೇಳಿ. ನೀನು ನನ್ನ ಜೀವನಕ್ಕೆ ಬಂದದ್ದು ಕೇವಲ ಒಂದು ಒಪ್ಪಂದ ಎಂದು ನಾನು ಅಂದುಕೊಂಡಿದ್ದೆ. ಅವಳು ಅವನ ಕಡೆ ನೋಡಿದಳು. ಅರ್ಜುನ್ ಮುಂದುವರಿಸಿದ. ಆದರೆ ಈಗ ನನಗೆ ಏನೋ ಅರ್ಥವಾಗುತ್ತಿಲ್ಲ. ಅನುಷ್ಕಾಳ ಹೃದಯ ವೇಗವಾಗಿ ಬಡಿದಿತು. ಏನು ಅರ್ಥವಾಗುತ್ತಿಲ್ಲ? ಅರ್ಜುನ್ ಉತ್ತರಿಸುವ ಮುನ್ನವೇ ಅವನ ಫೋನ್ ಮತ್ತೆ ಮೊಳಗಿತು. ಅವನು ಕರೆ ನೋಡಿದ. ಸ್ಕ್ರೀನ್ ಮೇಲೆ ಒಂದೇ ಹೆಸರು, ಮೀರಾ. ಅರ್ಜುನ್ ಮುಖ ಬದಲಾಯಿತು. ಅನುಷ್ಕಾಳ ಕಣ್ಣುಗಳು ಆ ಹೆಸರಿನ ಮೇಲೆ ನಿಂತವು. ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿತ್ತು. ಅರ್ಜುನ್ನ ಭೂತಕಾಲ ಇನ್ನೂ ಮುಗಿದಿರಲಿಲ್ಲ. ಮತ್ತು ಆ ಭೂತಕಾಲ ಈಗ ಅವರ ಕಾಂಟ್ರಾಕ್ಟ್ ಮದುವೆಯೊಳಗೆ ಕಾಲಿಡಲು ಸಿದ್ಧವಾಗಿತ್ತು. ಮುಂದುವರಿಯುತ್ತದೆ.